ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಒಮ್ಮೆ ನೋಡ್ಕೊಂಡು ಬನ್ನಿ. ಸೊ ನಿಮ್ಮ ಕಣ್ಣಲ್ಲೂ ಕೂಡ ನೀರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸ್ಪೆಷಲ್ ಫ್ಯಾನ್ ಬಿಗ್ ಬಾಸ್ಗೆ. ಇಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ ಇದ್ದಾರೆ. ನೀವು ಇಷ್ಟಪಡೋಂಥ ಕಂಟೆಸ್ಟೆಂಟ್ ಯಾರು? ನೋಡಿ, ವಿಶೇಷ ಚೇತನ ಈ ಮಗುಗೆ ಅತ್ಯಂತ ಪ್ರೀತಿ ಅಂದರೆ ಬಿಗ್ ಬಾಸ್ನಲ್ಲಿ ಯಾರು ಅಂತ ಕೇಳ್ತಾರೆ. ಸೊ ಅಶ್ವಿನಿ ಅವ್ರ ಕಡೆಗೆ ಹೋಗುತ್ತೆ. ಸೊ ಹೋಗಿ ಅವರಿಗೆ ಸಿಹಿಯನ್ನು ಕೂಡ ತಿನ್ನಿಸುತ್ತೆ. ಅಂದರೆ ಇದರಲ್ಲೇ ತಿಳ್ಕೊಳ್ಳಿ, ಅಶ್ವಿನಿ ಅವರು ಈ ಮಗುಗೆ ಎಷ್ಟು ಇಷ್ಟ ಆಗಿದ್ದಾರೆ ಅಂಥೇಳಿ. ಸೊ ಹೌದು, ಅವರು ಮನೆ ಒಳಗೆ ಏನೆಲ್ಲ ಆಗಿದ್ರೂ ಕೂಡ ಅವರ ಒಂದು ಮನಸ್ಸು ಈ ಮಗುಗೆ ಅರ್ಥ ಆಗಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡುವಾಗ ಏಕೆಂದರೆ ನನಗೂ ಕೂಡ ಸ್ವಲ್ಪ ಬೇಜಾರಾಯಿತು, ಅಶ್ವಿನಿ ಅವರು ಅತ್ತಿದ್ದು ಕೂಡ. ಆಮೇಲೆ ಗಿಲ್ಲಿ ಅವರು ಈಗ ಬಿಗ್ ಬಾಸ್ ಮುಗಿದ ನಂತರ ಎಲ್ಲ ಕಡೆ ಬ್ಯುಸಿಯಾಗಿದ್ದಾರೆ. ಸ್ಕೂಲ್ ಫಂಕ್ಷನ್ಗಳಲ್ಲಾಗಿರ್ಬೋದು, ಸೊ ಇನಾಗ್ರೇಷನ್ ಫಂಕ್ಷನ್ಸ್ಗಳಲ್ಲಾಗಿರ್ಬೋದು. ಸೊ ಇವಾಗ ಗಿಲ್ಲಿ ಅವರು ಬ್ಯಾಂಗ್ಳೂರಲ್ಲಿ ಸಹನಾ ಇಂಟರ್ನ್ಯಾಷನಲ್ ಸ್ಕೂಲ್ನ ಒಂದು ಇವೆಂಟ್ನಲ್ಲಿ ಹೋಗಿದ್ದರು. ಅಲ್ಲಿರೋಂತಹ ದ್ರಾಕ್ಷಿ ಗೋಡಂಬಿನ ಎಲ್ಲ ಗುಳುಂ ಮಾಡಿದರು. ಸೊ ಮಾಡಿದ ನಂತರ ಅವರು ಮಾತಾಡಿದರು. ಎಷ್ಟು ತಮಾಷೆಯಾಗಿತ್ತು ಅನ್ನೋದನ್ನ ಈ ವಿಡಿಯೋ ಒಮ್ಮೆ ನೋಡ್ಕೊಂಡು ಬನ್ನಿ. ಇಲ್ಲಿ ಏನು ಸರ್? ಅದೇನು ಹೇಳ್ತಾರೆ ಹೇಳಿ ಸರ್, ಅದೇನು ಅಡ್ಮಿಷನು? ನಾನು ಸ್ಕೂಲು ಕಾಲೇಜೆಲ್ಲ ಮುಗಿಸ್ಬಿಟ್ಟು ನಾನು ಅಡ್ಮಿಷನ್ ಆಗ್ಬಿಟ್ಟು ಏನು ಮಾಡಿ ನನಗೆ ಸ್ಕೂಲ್ಗೆ ಏನು ಸರ್? ಸಾರ್ ಹೇಳ್ತವ್ರೆ ಸಹನಾ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೋಬೇಕಂತ. ನಾನು ಮಾಡ್ಕೊಂಡು ಏನು ಮಾಡಲಿ? ಈಗ ಏನು ತಲೆ ಕೆಡಿಸ್ಕೊಂಡು ನಿಮ್ಮ ಮದುವೆಯಾಗಿ ಮಕ್ಕಳೇನಾದ್ರೆ ಇಲ್ಲಿಗೆ ಸೇರಿಸ್ತೀನಿ ನಿಮ್ಮ ಸ್ಕೂಲ್ಗೆ. ಕೇಳಿದ್ರಲ್ವಾ, ಗಿಲ್ಲಿ ಅವರು ಅಲ್ಲೂ ಕೂಡ ಕಾಮಿಡಿ ಬಿಲ್ಡ್ ಮಾಡ್ತಾರೆ. ನನಗೆ ಮದುವೆ ಆಗಿ ಮಕ್ಕಳಾದರೂ ಕೂಡ ನಿಮಗೆ ನಿಮ್ಮ ಸ್ಕೂಲಲ್ಲೇ ಅಡ್ಮಿಷನ್ ಮಾಡಿಸ್ತೀನಿ ಅಂಥೇಳಿ. ಸೊ ಇದೇ ಫಟ್ ಅಂತ ಹೆಂಗೆ ಕಾಮಿಡಿ ಬಿಲ್ಡ್ ಮಾಡಬೇಕು ಅನ್ನೋದು ಗಿಲ್ಲಿಯ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.